ದ್ವಿತೀಯ ಮಕ್ಕಳು, ಕಶ್ಯಪ ದ್ವಿತೀಯ ಮಕ್ಕಳು ಹಿರಣ್ಯಕಶಿಪು ಹೇಗೆ ಹುಟ್ಟಿದರು ಅಂತ ಪ್ರಶ್ನೆ ಮಾಡಿದಾಗ ಕಶ್ಯಪರು ತಪಸ್ಸಿನಲ್ಲಿದ್ದರಂತೆ. ಪ್ರದೋಷ ಕಾಲ, ದೇವರ ಚಿಂತನೆಯಲ್ಲಿ ತೊಡಗಿದ್ರು. ಆವಾಗ ದಿತಿ ಬಂದು ಹೇಳ್ತಾಳೆ, ನನಗೆ ಸುಖ ಕೊಡಿ ಅಂತ ಕೇಳ್ತಾಳೆ. ಕಶ್ಯಪರು ನಗ್ತಾರೆ ಅಂತೆ. ಅಮ್ಮ, ಎಲ್ಲದಕ್ಕೂ ಒಂದು ಕಾಲ ಅಂತಿದೆ, ಇದು ಅಕಾಲ, ಇಲ್ಲ ಅಕಾಲದಲ್ಲಿ ಇದು ಕೇಳುವಂಥದ್ದಲ್ಲ, ಇದು ಹೊಲಸು, ಬೇಡ ಅಂತ ಉಪದೇಶ ಮಾಡಿದರಂತೆ. ಎಷ್ಟು ಉಪದೇಶ ಮಾಡಿದರೂ ಕೂಡ ಕಾಮೋದ್ರಿಕ್ತಳಾದಂತಹ ದಿತಿ ಒಪ್ಪಿಕೊಳ್ಳೇ ಇಲ್ಲ. ಅವರ ಮೈಮೇಲೆ ಬಿದ್ದುಬಿಟ್ಲಂತೆ. ಅವ್ರು ಹೇಳಿದ್ರು, ಏನಪ್ಪ ಇದು ಪ್ರಾರಬ್ಧ, ಇದು ನಮ್ಮ ದೇವರು ನಂದಿವಾಹನ ತಿರುಗಾಡುವ ಕಾಲ, ಪ್ರದೋಷ ಕಾಲ, ಇದು ತಪ್ಪು, ಅನ್ಯಾಯ, ಇದು ಈ ಕಾಲ ಪ್ರಶಸ್ತ ಅಲ್ಲ, ಎಷ್ಟು ಹೇಳಿದ್ರು ಒಪ್ಪುವುದಿಲ್ಲ ಅಂತ ಹೇಳಿ ಭಗವಂತನನ್ನು ಧ್ಯಾನ ಮಾಡ್ತಾರೆ. ಸ್ವಾಮಿ ನೀನೇ ಇದನ್ನು ಕ್ಷಮಿಸು ಅಂತ. ಕೊನೆಗೆ ಗರ್ಭಧಾರಣೆ ಆಗ್ತದೆ. ಆ ಕಾಲದಲ್ಲಿ ಆದ ಗರ್ಭಧಾರಣೆ ಇದು. ಅದರ ಫಲ ಏನಾಯಿತು ಅಂತಂದರೆ ಕೇಳ್ತಾಳೆ ಅವಳು ದಿತಿ ಕಶ್ಯಪರ ಹತ್ರ ಬಂದು, ತಪ್ಪಾಯಿತು ನಂದು, ಮಾಡುವ ಅನ್ಯಾಯ ಎಲ್ಲ ಮಾಡೋದು, ಆಮೇಲೆ ಸಾರಿ ಅಂತ ಹೇಳೋದು, 4 ಹೊಡೆಯೋದು, ಸಾರಿ ಅಂತ ಹೇಳೋದು, ಇದೆಲ್ಲ ದಿತಿಯ ಸ್ವಭಾವ ನೋಡಿ. ಮಾಡಬೇಕಾದ್ದೆಲ್ಲ ಮಾಡಿ ಅನ್ಯಾಯ ಮಾಡಿದ ಮೇಲೆ ತಪ್ಪಾಯಿತು ಕ್ಷಮಿಸಿ, ನಾನೇನು ಮಾಡಲಿ. ಕಶ್ಯಪರು ಹೇಳ್ತಾರೆ, ಅಮ್ಮ ಆಗುವುದೆಲ್ಲ ಆಯಿತು, ನಿನಗೆ 2 ಮಕ್ಕಳಾಗ್ತಾರೆ ಅಂತ. ಖುಷಿ ಆಯಿತು ಸ್ವಲ್ಪ ಅವಳಿಗೆ. ಆದರೆ 2 ಕೂಡ ರಾಕ್ಷಸರೇ ಹುಡ್ತಾರೆ. ಅಯ್ಯೋ ಹಾಗೆ ಬೇಡ, ಏನಾದರೂ ಒಂದು ಪರಿಹಾರ ಹೇಳಿ. ಏನು ಪರಿಹಾರ ಇಲ್ಲ. ಅಕಾಲದಲ್ಲಿ ಆದ ಗರ್ಭಾಧಾನ ಇದು ಕೆಟ್ಟ ಫಲವನ್ನೇ ಕೊಡುತ್ತದೆ ಹೊರತು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ಯಾವುದೇ ಒಂದು ಬೀಜಾವಾಪ ಮಾಡುವಾಗ ಒಂದು ಮುಹೂರ್ತ ಅಂತ ನೋಡಬೇಕಾದ್ದು, ಆ ಕಾಲದಲ್ಲಿ ದೇವರನ್ನು ಸ್ಮರಿಸಿ ಮಾಡಬೇಕಾದ್ದು. ಇದು ಮಾಡಿದ್ದು ತಪ್ಪು, ಅಪರಾಧ, ಅದಕ್ಕೆ ಶಿಕ್ಷೆ ನೀನು ಅನುಭವಿಸಲೇಬೇಕು. 2 ದೈತ್ಯರು ಮಕ್ಕಳಾಗಿ ಹುಡ್ತಾರೆ. ರೀ ನನಗೆ ಪರಿಮಾರ್ಜನೆ ಏನು ಹೇಳಿ ನೋಡು. ಪರಿಮಾರ್ಜನೆ ಬೇಕು ಅಂತಾದರೆ ಒಂದು ಪರಿಮಾರ್ಜನೆ ಹೇಳ್ತೇನೆ. ನಿನ್ನ 2 ಮಕ್ಕಳು ರಾಕ್ಷಸರೇ, ಆದರೆ ಮೊಮ್ಮಗ ಬರ್ತಾನೆ, ಭಾಳ ದೇವರಲ್ಲಿ ಭಕ್ತಿ ಇರುವ ಮೊಮ್ಮಗ ನಿನಗೆ ಬರ್ತಾನೆ ಅಂತ ಅವರು ಆಶೀರ್ವಾದ ಮಾಡ್ತಾರೆ. ಅವರೇ ಪ್ರಹ್ಲಾದರಾಜರು. ಇಡೀ ಜಗತ್ತಿಗೆ ಆ ಆಹ್ಲಾದ ಆನಂದವನ್ನು ಕೊಡುವವರು. ಗರ್ಭ ಬೆಳೆಯಿತು. ಅವಳು ದ್ವಿತೀಯ ಆಲೋಚನೆ ಮಾಡ್ತಾಳೆ, ಮಕ್ಕಳು ಹುಟ್ಟಿದಿರಲ್ವ ರಾಕ್ಷಸರಾಗೋದು, ನಾನು ಹಡೆಯದೇ ಇಲ್ಲ ಅಂತ ಗರ್ಭಧಾರಣೆ ಮಾಡಿದ್ಲು. 9 ತಿಂಗಳು ತಡ್ಕೊಳ್ಬೋದು. ಆ ತಾಯಿ ಎಂತಹ ಧೀರವಳು ಅಂತಂದರೆ 100 ವರ್ಷ ಗರ್ಭಧಾರಣೆ ಮಾಡಿದ್ಲಂತೆ. ಕಲ್ಪನೆಗೆ ಸಾಧ್ಯ ಇಲ್ಲ ನೋಡಿ. 100 ವರ್ಷ ಗರ್ಭಧಾರಣೆ ಮಾಡಿದ್ರು. ಜಗತ್ತಿನಲ್ಲಿ ಎಲ್ಲ ಉತ್ಪಾತಗಳು ಕಾಣಿಸಿತು, ದುಷ್ಟ ಶಕುನಗಳು ತೋರಿಸಿತು. ಕೊನೆಗೆ ಎಲ್ಲ ಪ್ರಾರ್ಥನೆ ಮಾಡಿದಾಗ ಅವಳು ಹಡೀತಾಳೆ, 2 ಮಕ್ಕಳನ್ನು ಹಡೀತಾಳೆ. ಅದು ಹಿರಣ್ಯಕಶಿಪು, ಹಿರಣ್ಯಾಕ್ಷ. ಅದು ಯಾರು ಅಂತಂದರೆ ಜಯ ವಿಜಯರು ಶಾಪಗ್ರಸ್ತರಾಗಿ ಬರುವಂತಹ ಕಥೆಯನ್ನು ಶ್ರೀಮದ್ಭಾಗವತ ಹೇಳುತ್ತೆ. ಜಯ ವಿಜಯರು ದೇವಲೋಕದಲ್ಲಿ ಭಗವಂತನ ದ್ವಾರಪಾಲಕರು. ಎಂತಹ ಜಾಗ ದೇವರು ಕರುಣಿಸಿದ್ದಾನೆ. ದ್ವಾರವನ್ನು ಕಾಯುವ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾನೆ. ಇಡೀ ಜಗತ್ತನ್ನು ಕಾಯುವ ಭಗವಂತನ ಮನೆಯ ದ್ವಾರ ಕಾಯುವ ಕೆಲಸ ಅಂದರೆ ಎಷ್ಟು ಪುಣ್ಯವಾದ ಕೆಲಸ. ಇಡೀ ಜಗತ್ತನ್ನು ಕಾಯ್ತಾನೆ ಅಂತಂದರೆ ಅವನ ಮನೆ ಕಾಯಲಿಕ್ಕೆ ಯಾರೂ ಬೇಕಾಗಿಲ್ಲ. ಯಾಕೆ ಇಡೀ ಜಗತ್ತನ್ನು ಕಾಯ್ತಾನೆ ಅಂದರೆ ಅವನ ಮನೆ ಕಾಯಲಿಕ್ಕೆ ಆಗೋದಿಲ್ಲ ಅಂದರೆ ಅದು ಹೇಗೆ ಸಾಧ್ಯ? ಅದೊಂದು ಅಲಂಕಾರಕ್ಕೋಸ್ಕರದ್ದು ಭೂಷಣ ಅಷ್ಟೇ. ಅಂದರೆ ಒಂದು ಭೂಷಣ ನೋಡಲಿಕ್ಕೆ ಮಾತ್ರ ಇಬ್ಬರು ದ್ವಾರಪಾಲಕರು, ಅದೊಂದು ಗೌರವ ಅಷ್ಟೇ. ಈ ದೊಡ್ಡವರ ಮನೆಯಲ್ಲೇ ಇರ್ತಾರೆ ನೋಡಿ, ಕಾಯಲಿಕ್ಕೆ ಕೆಲಸ ಏನಿಲ್ಲ ಅವನಿಗೆ, ಸುಮ್ಮನೆ ಕೂತ್ಕೊಳ್ಳೋದು ಅಷ್ಟೇ ಕೆಲಸ. ಅದು ದ್ವಾರಪಾಲಕ ಅಷ್ಟೇ, ಗೌರವದ ಕಾರ್ಯ. ಆದರೆ ಅಂತಹ ಜಾಗದಲ್ಲಿರುವಾಗ ಎಷ್ಟು ಜವಾಬ್ದಾರಿಯಿಂದ ಇರಬೇಕಾದ್ದು. ಬರುವವರು ಯಾರು ಅಂತಲ್ಲ, ನಾವು ಹೇಗಿರಬೇಕು ದೊಡ್ಡವರ ಜಾಗದಲ್ಲಿ ಅಂತಂದರೆ, ಸನಕಾದಿಗಳು ಬರ್ತಿದ್ರು ದೇವರ ದರ್ಶನಕ್ಕೆ ಅಂತ ಬರ್ತಿದ್ರು. ಸನಕಾದಿಗಳು ಭಗವಂತನ ಅಂತರಂಗ ಭಕ್ತರು. ಅವರು ಹುಟ್ಟು ಸನ್ಯಾಸಿಗಳು, ಯಾವಾಗಲೂ ಭಗವಂತನಲ್ಲಿ ಭಕ್ತಿ ಮಾಡುವವರು, ಜ್ಞಾನಮಯರು. ಜ್ಞಾನಕ್ಕೋಸ್ಕರ ತನ್ನ ಜೀವನ. ದೇವರನ್ನು ನೋಡೋದು ಬಿಟ್ಟರೆ ಬೇರೇನೂ ಇಲ್ಲ. ಅವರು ಬಂದ್ರಂತೆ ದೇವರನ್ನು ನೋಡಲಿಕ್ಕೆ ಅಂತ ವೈಕುಂಠಕ್ಕೆ. ದ್ವಾರಪಾಲಕರಾದ ಜಯ ವಿಜಯರಿಗೆ ಅನಿಸ್ತು, ಇದೇನು ಅಧಿಕ ಪ್ರಸಂಗಿಗಳು ಅಂತ. ಅಂದರೆ ಅವರು ನೋಡುವಾಗಲೇ ಚಿಕ್ಕ ಪುಟಾಣಿಗಳಾಗೆ ಕಾಣ್ತಿದ್ರು. ಪಂಚಷಡ್ಹಾಯ ನಾರ್ಭಾಭಾಹ, 5-6 ವರ್ಷ ಅಂತ ಕಾಣಬೇಕು ನೋಡಿದರೆ, ಅಷ್ಟೇ ಚಿಕ್ಕ ಚಿಕ್ಕ ಮಕ್ಕಳಾಗೆ ಕಾಣ್ತಿದ್ರು. ಆದರೆ
ಎಲ್ಲದಕ್ಕಿಂತಲೂ ಮುಂಚಿನಿಂದ ಇದ್ದವರು. ಅವರು ಆಚೆ ಹೋಗೋದು, ಈಚೆ ಹೋಗೋದು, ಬರುವುದು, ಹೋಗೋದು, ಇದು ನೋಡಿ ಕಿರಿಕಿರಿ ಆಗ್ತಿತ್ತು. ಬೆಕ್ಕು ಇಲಿ ಹೆಗ್ಗಣ ಮಾಡಿದ ಹಾಗೆ ಬರ್ತಲೇ ಇರ್ತಾರೆ. ಇದೇನಿದು ಅವರಿಗೆ ಕಿರಿಕಿರಿ ಆಯಿತು. ಜಯ ವಿಜಯರು ತಡೆದರು. ಸನಕಾದಿಗಳೇ, ನೀವು ಹೋಗಬೇಡಿ, ಎಷ್ಟು ಸಲ ಹೋಗೋದು ದರ್ಶನಕ್ಕೆ, ಸಾಕು. ದೇವರ ದರ್ಶನಕ್ಕೆ ಹೋಗುವವರನ್ನು ತಡೆಯಬೇಡಿ, ಸಾಧ್ಯ ಇದ್ದರೆ ಕೈ ಹಿಡ್ಕೊಂಡು ಹೋಗಿ ದರ್ಶನ ಮಾಡಿಸಿ ಬನ್ನಿ, ಪುಣ್ಯ ಅಂತ ಹೇಳ್ತಾರೆ. ನಮಗೆ ಅಂತಹ ಜವಾಬ್ದಾರಿ ಸಿಕ್ಕಿದಾಗ ಅದನ್ನು ದಕ್ಷವಾಗಿ ನಿರ್ವಹಣೆ ಮಾಡಿ ಅಂತ ಜಯ ವಿಜಯರು ತಡೆದರು. ಎದರಿಪಿ ಅವರು ಜಯ ವಿಜಯ, ಎಲ್ಲ ಕಾಲದಲ್ಲಿ ಜಯ, ಎಲ್ಲ ಕಾಲದಲ್ಲಿ ವಿಜಯ. ದೇವರ ಜೊತೆಗಿದ್ದರೆ ಜಯ ವಿಜಯಗಳೇ. ಆದರೆ ದುರಂತ ಏನಾಯಿತು ಅಂತಂದರೆ ಅವರಿಗೆ ಜಯ ವಿಜಯ ಇಲ್ಲ. ಯಾಕೆ ಅಂತಂದರೆ ಸನಕಾದಿಗಳನ್ನು ತಡೆದರು. ಸನಕಾದಿಗಳನ್ನು ಯಾವಾಗ ತಡೆದರು ಜಯ ವಿಜಯರು ವಿಜಯವನ್ನು ಆ ಸಾಮರ್ಥ್ಯವನ್ನು ಕಳ್ಕೊಂಡ್ರು. ಅವರು ಹೇಳಿದರು, ದೇವರನ್ನು ನೋಡಲಿಕ್ಕೆ ಹೋಗ್ತೇವೆ, ದೇವರ ದರ್ಶನ ನಾವು ಮಾಡಲಿಕ್ಕೆ ಹೋಗೋದು, ದೇವರನ್ನು ನೋಡೋದು ಬರೋದು, ಮತ್ತೇನು ಮಾತಾಡಲಿಕ್ಕೇ ಇಲ್ಲ. ದೇವರಿಗೆ ಕೈ ಮುಗಿಯೋದು, ಬರೋದು ಅಷ್ಟೇ, ಪ್ರಣಾಮ ಮಾಡಿ ಬರೋದು ಅಷ್ಟೇ. ಎಷ್ಟು ಹೇಳಿದರು ಜಯ ವಿಜಯರು ತಡೆದರು. ಅವ್ರು ಹೇಳಿದರು, ದೇವರನ್ನು ದರ್ಶನವನ್ನು ಯಾರು ತಡೆಯುತ್ತಾರೆ ಅವರು ಯಾರು ಇಲ್ಲಿರಲಿಕ್ಕೆ ಯೋಗ್ಯರಾದವರಲ್ಲ. ಇದು ಬಾಗಿಲಿರುವುದು ಯಾಕೆ ಅಂತಂದರೆ ದೇವರನ್ನು ನೋಡಲಿಕ್ಕೆ ಹೋಗಲಿಕ್ಕೆ ದ್ವಾರ ಇದು ತಡೀಲಿಕ್ಕೆ ಇರುವಂತಹ ಬಾಗಿಲು ಅಲ್ಲ. ನೀವು ಯಾಕೆ ತಡೀತೀರಿ? ತಪ್ಪಿದು, ಅನ್ಯಾಯ. ಅವ್ರು ಹೇಳಿದರು, ಸರಕಾದಿಗಳು ನೀವು ಇಲ್ಲಿರಲಿಕ್ಕೆ ಯೋಗ್ಯರಾದವರಲ್ಲ. ನೀವು ದೇವರಿಂದ ಇನ್ನೊಬ್ಬರನ್ನು ತಡೆಯುವವರು ಯಾರು ಅಂತಂದರೆ ಅವರು ರಾಕ್ಷಸರು. ಅದು ರಾಕ್ಷಸರ ಸ್ವಭಾವ. ದೇವಸ್ಥಾನಕ್ಕೆ ಹೋಗಬೇಡಿ, ಧರ್ಮ ಮಾಡಬೇಡಿ, ಧರ್ಮಾನುಷ್ಠಾನ ಮಾಡಬಾರ್ದು, ದೇವರನ್ನು ನೋಡಬಾರ್ದು, ದೇವರಿಗೆ ಕೈ ಮುಗಿಬಾರ್ದು. ಇದೆಲ್ಲ ವಿಕೃತ ಸಂಸ್ಕೃತಿ, ಸನಾತನ ಸಂಸ್ಕೃತಿ ಅಲ್ಲ, ಅದು ರಾಕ್ಷಸರ ಸಂಸ್ಕೃತಿ. ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಹೇಳೋದು. ಹಾಗಾಗಿ ನೀವು ರಾಕ್ಷಸ ಸಂಸ್ಕೃತಿಯವರಾದ್ದರಿಂದ ನೀವು ಇಲ್ಲಿ ಇರಲಿಕ್ಕೆ ಯೋಗ್ಯರಾದವರಲ್ಲ. ರಾಕ್ಷಸ ಜಾತಿಯಲ್ಲಿ ಹುಟ್ಟಿ ಅಂತ 3 ಜನ್ಮದಲ್ಲಿ ಹುಟ್ಟಿ ಬನ್ನಿಲ್ಲಿ ಅಂತ, ಬರಬೇಡಿ ಅಂತ ಹೇಳಿಲ್ಲ, 3 ಜನ್ಮದಲ್ಲಿ ಹುಟ್ಟಿ ಬನ್ನಿ ಅಂತ ಕಳಿಸಿದ್ರಂತೆ. ನಾವು ಪುಣ್ಯಕ್ಷೇತ್ರದಲ್ಲಿ ಪುಣ್ಯ ಮಾಡಬೇಕಂತೆ. ಪುಣ್ಯಕ್ಷೇತ್ರದಲ್ಲಿ ನಾವು ತಡೆಯುವ ಕೆಲಸ ಮಾಡಿದರೆ ನಮಗೂ ಇದೇ ಗತಿ. ಯಾರೋ ಒಬ್ಬರು ಬರ್ತಾರೆ, ನಾವು ಸ್ನಾನಕ್ಕೆ ಮಾಡ್ತೇನೆ ರೀ, ಸ್ನಾನ ಮಾಡಬೇಡ್ರಿ, ಶೀತ ಆಗುತ್ತೆ, ನೆಗಡಿ ಆಗುತ್ತೆ. ನೀವು ತಡೆದರೆ ಜಯ ವಿಜಯರ ಸ್ಥಿತಿ ನಿಮ್ಗೆ ಬರುತ್ತೆ. ಸಾಧ್ಯ ಆದರೆ ಕೈ ಹಿಡಿದು ಮುಳುಗಿಸಿ ಸ್ನಾನ ಮಾಡಿ ಮೇಲಕ್ಕೆ ತನ್ನಿ. ಇಲ್ಲಿ ಸುಮ್ಮನೆ ತೆಪ್ಪಗೆ ಕೂಡಿ, ಅಲ್ಲಿ ಹೋಗಬೇಡಿ, ಇಲ್ಲಿ ಹೋಗಬೇಡಿ, ಚಳಿ ನೆಗಡಿ ಅಂತ ತಡೆಯುವ ಕೆಲಸ, ಪುಣ್ಯ ಕೆಲಸದಲ್ಲಿ ತಡೆಯುವ ಕೆಲಸ ನಾವು ಮಾಡಬಾರ್ದು. ಹಾಗಾಗಿ ರಾಕ್ಷಸರ ಈ ಗಲಾಟೆ ದೇವರಿಗೆ ಹೋಗಿ ಮುಟ್ಟಿತು. ದೇವರು ಓಡೋಡಿ ಬಂದ, ಶಾಪ ಎಲ್ಲ ಆಯಿತು, ಓಡೋಡಿ ಬಂದ. ದೇವರು ಕೇಳಿದ, ಏನು ಗಲಾಟೆ? ಸನಕಾದಿಗಳು ಹೇಳಿದರು, ನಮ್ಮನ್ನು ತಡೆದರು. ದೇವರು ಹೇಳಿದ, ನಿಮ್ಮನ್ನು ತಡೆದ್ರ? ಹೌದು ಸ್ವಾಮಿ. ಅದಕ್ಕೇನು ಮಾಡಿದಿರಿ ನೀವು? ನಾವು ಅವ್ರಿಗೆ ಶಾಪ ಕೊಟ್ಟೆವು. ಶಾಪ ಸರಿಯಾಗಿ ಮಾಡಿದಿರಿ ಅಂತ ಹೇಳಿದರು. ಜಯ ವಿಜಯರು ಹೇಳಿದರು, ಸ್ವಾಮಿ ಅವರು ಬೆಳಗ್ಗೆ ಬರೋದು, ರಾತ್ರಿ ಬರೋದು, ಬರ್ತಲೇ ಇರೋದು, ಎಷ್ಟು ಸಲ ಬರೋದು, ಹಾಗಾಗಿ ನಮಗೆ ಕಿರಿಕಿರಿ ಆಯಿತು, ನಾವು ತಡೆದೆವು. ದೇವರು ಹೇಳಿದ, ಅವರನ್ನೇ ಯಾಕೆ ತಡೆದಿರಿ ನೀವು? ಅಲ್ಲ, ನಾವು ಕೆಲಸ ಏನು ಮತ್ತೆ ಅಂತ ಕೇಳಿದರು. ನಿಮಗೆ ಕೆಲಸ ಇಲ್ಲ ಅಂತ ಈ ಕೆಲಸ ಮಾಡೋದಾ ನೀವು? ಅಲ್ಲ, ಬೇರೆ ಯಾರನ್ನೂ ತಡೀಲಿಕ್ಕೆ ಆಗಲಿಲ್ಲ, ನಿಮಗೆ ತಡೆಯಲಿಕ್ಕೆ ನಿಮ್ಮನ್ನು ನಿಲ್ಲಿಸಿದ್ದಲ್ಲ, ನಿಮಗೆ ಗೌರವಕ್ಕೋಸ್ಕರ ನಿಲ್ಲಿಸಿದ್ದು. ನೀವು ಮಾಡಿದ್ದು ತಪ್ಪು. ಸನಕಾದಿಗಳನ್ನು ತಡೆದದ್ದು ಅಂತಂದರೆ ಜ್ಞಾನವನ್ನೇ ತಡೆದದ್ದು ಅಂತ ಅರ್ಥ. ಜ್ಞಾನದ ಸಾಕಾರ ಮೂರ್ತಿ, ಜ್ಞಾನವನ್ನು ತಡೆದದ್ದು ತಪ್ಪು, ನಾನು ಒಪ್ಪಿಕೊಳ್ಳೋದಿಲ್ಲ ಅದನ್ನು ಅಂತ ಹೇಳಿದ. ಹಾಗಾಗಿ ಅವರು ಏನು ನಿಮಗೆ ಶಿಕ್ಷೆ ಕೊಟ್ಟಿದ್ದಾರೆ ಅದನ್ನು ಸರಿಯಾಗಿದೆ. ನೋಡಿ, ದೇವರು ಹೀಗೆ ಮಾಡಬಹುದಾ? ದೇವರ ಸೇವೆಯನ್ನೇ ಮಾಡಿದ್ದವರು ಜಯ ವಿಜಯರು, ದೇವರಿಗೇನು ವಿರೋಧ ಮಾಡಿದ್ದಲ್ಲ. ಅವರ ಕೆಲಸ ಏನು ಅಂತಂದರೆ ತಡೆಯುವುದೇ ಕೆಲಸ ಅವರದ್ದು. ಹಾಗಾಗಿ ತನ್ನ ಕೆಲಸವನ್ನು ಮಾಡಿದ್ದಕ್ಕೆ ದೇವರಿಗೆ ವಿರೋಧ ಮಾಡಿದರೆ ಇನ್ನು ದ್ವಾರಪಾಲಕತನಕ್ಕೆ ಇನ್ನು ಯಾರು ಬರ್ತಾರೆ ಮತ್ತೆ? ಅಯ್ಯೋ, ಇದು ರಗಳೆ ಮಾರ್ರೆ, ಬೇಡ ಇದು ಅಂತ ಎಲ್ಲ ರಿಸೈನ್ ಮಾಡಿದರೆ ಯಾರು ಬರಲೇ ಇಲ್ಲ ಅಂತಂದರೆ ಏನು ಮಾಡೋದು? ದೇವರು ಹೇಳಿದ, ಇದು ತಪ್ಪು, ತಡೆಯಬಾರ್ದು. ನೀವು ಯಾರನ್ನು ತಡಿಬೇಕೋ ಅವರನ್ನು ತಡೀಲಿಕ್ಕಿದ್ದದ್ದಷ್ಟೇ ಹೊರತು ತಡಿಬಾರದವರನ್ನು ತಡೀಬಾರದು. ಇದು ಮಾಡಿದ ತಪ್ಪು ನೀವು, ಹಾಗಾಗಿ ನೀವು ಶಿಕ್ಷೆಯನ್ನು ಅನುಭವಿಸಬೇಕು ಅಂತ. ಮೇ ಡೇ ಅಂತ ಪ್ರಾರಂಭ ಆದ್ದೇ ಅವತ್ತಂತೆ, ಕಾರ್ಮಿಕರ ದಿನಾಚರಣೆ ಅಂತ ಆರಂಭ ಆದ್ದೇ ಅವತ್ತು. ಈ ಕರ್ಮ ಮಾರ್ಗದಲ್ಲಿದ್ದವರಿಗೆ ದೇವರದ್ದು ಪ್ರೋತ್ಸಾಹನೇ ಇಲ್ಲ ಅಂದರೆ ಎಂಥ ನ್ಯಾಯ, ಎಂಥ ಅನ್ಯಾಯ ಅಂತ.
ಹಾಗಾದರೆ ದೇವರು ತಪ್ಪು ಮಾಡಿದ್ನಾ ಅಂತ ನಮಗೆ ಅನಿಸ್ತದೆ. ದೇವರ ಕಾರುಣ್ಯ ಎಷ್ಟು ದೊಡ್ಡದು ನೋಡಿ. ಅವರು ಶಾಪಗ್ರಸ್ತರಾಗಿ ಬಂದರು ಜಯ ವಿಜಯರು. ಯಾವಾಗ ಶಾಪಗ್ರಸ್ತರಾದರೂ ಅವರನ್ನು ಹಿರಣ್ಯಕಶಿಪು ಹಿರಣ್ಯಾಕ್ಷ ಹೈಜಾಕ್ ಮಾಡಿ ಕರ್ಕೊಂಡು ಹೋದರು. ಯಾವಾಗ ನಮ್ಮ ದೇವರು ಅಲ್ಲಿಂದ ಹೊರಟು ಬಂದ ಅಂತ. ಇದು ಕಾರುಣ್ಯ ಅಂತ ಹೇಳಿತ್ತು. ದೇವರ ಸೇವೆ ಮಾಡಿದರೆ ನದೇವ ತೋಷಣಮೃತ, ದೇವರ ಸೇವೆ ಮಾಡಿದರೆ ವ್ಯರ್ಥ ಎಂದೂ ಆಗುವುದಿಲ್ಲ. ಅವರು ಶಾಪಗ್ರಸ್ತರಾಗಿ ಭೂಮಿಗೆ ಬಂದರೆ ದೇವರು ಅವರ ಬೆನ್ನ ಹಿಂದೆ ಹೊರಟು ಬಂದ ಅಂತೆ. ಅವರು 3 ಜನ್ಮದಲ್ಲಿ ಬಂದರೆ ನಮ್ಮ ದೇವರು 4 ರೂಪವನ್ನು ಸ್ವೀಕಾರ ಮಾಡಿ ಬಂದ ಅಂತೆ. ದೇವರ ಕಾರುಣ್ಯ ಎಷ್ಟು ದೊಡ್ಡದು ನೋಡಿ. ಅವ್ರದ್ದು 3 ಅವತಾರ, 3 ಜನ್ಮ ಬರ್ತದೆ. ನಮ್ಮ ದೇವರು 4 ಅವತಾರ ಮಾಡಿದ ಅಂತಂದರೆ ತನ್ನ ಸೇವೆ ಮಾಡಿದವರ ಮೇಲೆ ಪ್ರೀತಿ ಇದೆ. ಆದರೆ ಜ್ಞಾನ ಮತ್ತು ಕರ್ಮ ಈ ಎರಡರಲ್ಲಿ ಜಂಜಾಟ ಬಂದರೆ ದೇವರು ಜ್ಞಾನೇನಾಸೌ ಬಿಭರ್ತಿಮಾಂ, ಜ್ಞಾನಿ ಪ್ರಿಯತಮೋ ತೋಮೆ, ಜ್ಞಾನಿಯಾದವ ನನಗೆ ತುಂಬ ಇಷ್ಟನಾದವ. ಹಾಗಾಗಿ ಕರ್ಮ ಮಾಡುವ ಒಬ್ಬ ಜ್ಞಾನ. ಈ ಎರಡರಲ್ಲಿ ದೇವರು ಮೆಚ್ಚುವುದು ಯಾವುದನ್ನು ಅಂದರೆ ಜ್ಞಾನವನ್ನು. ಕರ್ಮನೂ ಕೂಡ ಜ್ಞಾನಪೂರ್ವಕವಾಗಿ ಆದಾಗ ದೇವರದನ್ನು ಮೆಚ್ಚುತ್ತಾನೆ. ಜ್ಞಾನಕ್ಕೆ ವಿರೋಧಿಯಾದ ಕರ್ಮ ಅಂತಾದರೆ ದೇವರದನ್ನು ಇಷ್ಟಪಡುವುದಿಲ್ಲ. ಹಾಗಾಗಿ ತನಕಾದಿಗಳನ್ನು ವಿರೋಧ ಮಾಡಿದ ಜಯ ವಿಜಯರ ಪಕ್ಷವನ್ನು ಭಗವಂತ ಸ್ವೀಕಾರ ಮಾಡಲಿಲ್ಲ. ಸನಕಾದಿಗಳನ್ನು ಎತ್ತಿ ಹಿಡಿದ. ನಮಗೇನು ಅನ್ನಿಸ್ತದೆ ಅಂತಂದರೆ ಜ್ಞಾನ ಮಾರ್ಗ ಶ್ರೇಷ್ಠವಾದ ಮಾರ್ಗ, ಅದಕ್ಕೆ ಪೂರಕವಾಗಿ ಕರ್ಮ ಮಾರ್ಗ ಇರಬೇಕು. ಜ್ಞಾನ ಮಾರ್ಗಕ್ಕೆ ವಿರೋಧಿಯಾದ ಕರ್ಮ ಮಾರ್ಗ ಆಗಬಾರ್ದು. ಬೆಳಗಿನಿಂದ ಸಾಯಂಕಾಲ ತನಕ ಜಪನೇ ಮಾಡಿಕೊಂಡ್ರೆ ಇದ್ದರೆ ದೇವರು ಇಷ್ಟಪಡ್ತಾನ? ಅದಕ್ಕೆ ಪೂರಕವಾಗಿ ಜ್ಞಾನ ಮಾರ್ಗ ಅದರಲ್ಲಿ ಬೇಕೇ ಬೇಕು. ಜ್ಞಾನ ಕರ್ಮ ಎರಡೂ ಭಗವಂತ ಇಷ್ಟಪಡ್ತಾನೆ ಅಂತ. ಹಾಗಾಗಿ ಹಿರಣ್ಯಕಶಿಪು ಹಿರಣ್ಯಾಕ್ಷರಾಗಿ ಅವರು ಭೂಮಿಯಲ್ಲಿ ಬಂದಾಗ ನಮ್ಮ ದೇವರೂ ಭೂಮಿಗೆ ಬಂದ. ನೋಡ್ತಾರೆ, ಎಲ್ಲ ಕಡೆ ನೀರು ತುಂಬಿದೆ. ಆ ನೀರಿನಲ್ಲಿ ಭೂಮಿಯನ್ನು ಮುಳುಗಿಸಿದ್ದ. ಕಕ್ಷೆಯಿಂದ ತೆಗೆದು ಭೂಮಿ ನೀರಿನ ಅಡಿಯಲ್ಲಿ, ಸಮುದ್ರದ ಅಡಿಯಲ್ಲಿ ಜಾಗನೇ ಇಲ್ಲ. ನಕ್ಷೆಯಲ್ಲಿದೆ, ಜಾಗ ಇಲ್ಲಿಲ್ಲ. ಎಲ್ಲಿ ಹೋಯಿತು ಅಂತ. ಬಲ ಇದೆ, ಬಲ ಮೈಕುಗಳು ಬಲ ಇದೆ, ಬಲ ಅಲ್ಲಿ ಜಗಳ ಭೂಮಿಯೇ ಕಬಳಿಸಿದಾಗ ಏನು ಮಾಡಬೇಕು? ತಾಯಂಬುವ ಮನು ಶತರೂಪೆಯರು ಬ್ರಹ್ಮದೇವರ ಹತ್ರ ಕೇಳ್ತಾರೆ. ಬ್ರಹ್ಮದೇವರಿಗೆ ಕಷ್ಟ ಏನಿಲ್ಲ ನೋಡಿ. ಬ್ರಹ್ಮದೇವರು ಭಗವಂತನ ಮುಂದೆ ಪ್ರಾರ್ಥನೆ ಮಾಡಿದರಂತೆ, ಸ್ವಾಮಿ ಈಗ ಸಮಸ್ಯೆ ನಿಂದು ನಂದಲ್ಲ ಅಂತ. ದೊಡ್ಡವರು ಬೇಕು ಮನೆಯಲ್ಲಿ ಅಂತ ಅದಕ್ಕೆ ಹೇಳೋದು. ನಮಗೆ ಎಲ್ಲಿ ಸಮಸ್ಯೆ ಬರ್ತದೆ ನಾವೇನು ಮಾಡ್ಬೋದು? ದೊಡ್ಡವರ ಹತ್ರ ಕೇಳ್ಬೋದು. ನೋಡಿ, ದೊಡ್ಡವರ ಹತ್ರ ಕೇಳಿ ಹೇಳ್ತೇನೆ ಅಂತ. ನಮ್ಮದೆಲ್ಲ ವಿಭಕ್ತ ಕುಟುಂಬ ಆಯಿತು ಅಂತಂದರೆ, ಮನೆಯಲ್ಲಿ ಹಿರಿಯರೇ ಇಲ್ಲ ಅಂತಂದರೆ ಯಾರ ಹತ್ರ ನಾವು ಕೇಳೋದು? ಬ್ರಹ್ಮದೇವರು ಹೇಳಿದರು ನಮ್ಮ ದೇವರ ಹತ್ರ, ಸ್ವಾಮಿ ನಾನೇನು ಮಾಡಲಿ, ನೀರು ಜಲಮಯ ಆಗಿದೆ, ಭೂಮಿಯೇ ಇಲ್ಲ ಅಂತ ಹೇಳಿದಾಗ ನಮ್ಮ ದೇವರು ಬ್ರಹ್ಮದೇವರ ನಾಸಾರಂಧ್ರದಿಂದ ಪುಟ್ಟ ವರಾಹನಾಗಿ ಹಂದಿಯಾಗಿ ಭೂಮಿಯಲ್ಲಿ ಬಂದು ಇಳಿದರಂತೆ. ಅದು ಹೇಗೆ ಮೂಗಿನ ಮೂಲಕ ಯಾಕೆ ಬಂದರು ಅಂತ ಈ ಹಂದಿ ಯಾರೋ ಒಬ್ಬರು ಸಮಾಧಾನ ಹೇಳಿದರಂತೆ. ಅದು ಹಂದಿ ಅಲ್ವಾ, ಅದು ಗಲಜಲ್ಲೇ ಇರುವುದು, ಹಾಗಾಗಿ ಗಲಜಿನಲ್ಲೇ ಬಂತು ಅಂತ. ನಮ್ಮ ದೇವರು ಹಂದಿ ಅಂತಂದರೆ ಅದು ಈ ಹೊಲಸು ತಿನ್ನುವ ಹಂದಿ ಅಲ್ಲ. ಅದು ಶುದ್ಧವಾದ ಚಿನ್ಮಯವಾದ ಆನಂದಮಯವಾದ ಹಂದಿ. ಅದು ವರಾಹ. ಅದು ವರ ಅಂತಂದರೆ ವಾ ಅಂದರೆ ಜ್ಞಾನ, ರ ಅಂದರೆ ಆನಂದ, ಜ್ಞಾನಾನಂದಮಯವಾದ. ಆಹಾ ಅಂತಂದರೆ ಹೇಯವಾದ್ದು ಯಾವುದೂ ಇಲ್ಲ ಅದರಲ್ಲಿ. ಅದು ವರಾಹ, ಅತ್ಯಂತ ಸರ್ವೋತ್ಕೃಷ್ಟವಾದಂತಹದ್ದು. ವರಾಹ ರೂಪದಿಂದ ಭಗವಂತ ಪುಟ್ಟ ರೂಪವನ್ನು ಸ್ವೀಕಾರ ಮಾಡಿ ಬ್ರಹ್ಮದೇವರ ರಸಾರಂಧ್ರದ ಮೂಲಕ ಬಂದ.